ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಮ್ಮ ಚಾನಲ್ನಲ್ಲಿ ತುಂಬ ಮೂವಿ ರಿವ್ಯೂ ಆಗ್ಬೋದು, ವೆಬ್ ಸೀರೀಸ್ಗಳ ರಿವ್ಯೂ ಹಾಕಿದ್ದೇನೆ. ಆದರೆ ಫಸ್ಟ್ ಟೈಮ್ ಡ್ರ್ಯಾಗನ್ ಗ್ಲಿಮ್ಸ್ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಗ್ಲಿಮ್ಸ್ ಹೇಗಿದೆ ಮತ್ತು ಕತೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಈ ಒಂದು ರಿವ್ಯೂ ತುಂಬ ಲೇಟ್ ಆಗಿದೆ. ಕಾರಣ ಏನಂದರೆ ಈ ಒಂದು ಗ್ಲಿಮ್ಸ್ ಮಲ್ಟಿಪಲ್ ಭಾಷೆಯಲ್ಲಿ ಕೂಡ ಬಿಡುಗಡೆ ಆಗಿತ್ತು, ಆದರೆ ಕನ್ನಡ ಭಾಷೆಯಲ್ಲಿ ಮಾತ್ರನೇ ಬಿಡುಗಡೆ ಆಗಿರ್ತಿಲ್ಲ. ಆದರೆ ಇತ್ತೀಚಿನ ದಿನದಲ್ಲಿ ಕೂಡ ಈ ಒಂದು ಗ್ಲಿಮ್ಸ್ ಕನ್ನಡ ಭಾಷೆಯಲ್ಲಿ ಕೂಡ ಬಿಡುಗಡೆ ಆಗಿದೆ. ಹೌದು, ಈ ಒಂದು ಸಿನಿಮಾದ ಗ್ಲಿಮ್ಸ್ ನಾನು ಕನ್ನಡ ಭಾಷೆಯಲ್ಲಿ ಸಂಪೂರ್ಣವಾಗಿ ನೋಡಿದ್ದೇನೆ. ನನ್ನ ಒಂದು ಅಭಿಪ್ರಾಯ ಹೇಗಿದೆ, ಯಾವ ರೀತಿ ಇದೆ ಗ್ಲಿಮ್ಸ್ ಅನ್ನೋದನ್ನು ರಿವ್ಯೂ ಮುಖಾಂತರ ನಿಮ್ಗಳ ಮುಂದೆ ತಂದಿದ್ದೇನೆ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಈ ಒಂದು ಗ್ಲಿಮ್ಸ್ನ ಕತೆ ಬಗ್ಗೆ ನೋಡಿದ್ರೆ, ಮೊದಲನೇದಾಗಿ ಈ ಒಂದು ಗ್ಲಿಮ್ಸ್ ಫುಲ್ ಮಾಸ್ ಆಕ್ಷನ್ ಆಗಿದೆ. ಹೌದು, ನಾವೆಲ್ಲರೂ ನೋಡಿರ್ತೀವಿ, ಪ್ರಶಾಂತ್ ನೀಲ್ ಅವರ ಒಂದು ಸಿನಿಮಾ ಲೈನಪ್ಗೆ ಬಂದರೆ ಸಲಾರ್ ಆಗ್ಬೋದು, KGF ಆಗ್ಬೋದು, ಒಂದೇ ರೀತಿ ಅನಿಸುತ್ತದೆ. ಆದರೆ ಈ ಒಂದು ಡ್ರ್ಯಾಗನ್ ಗ್ಲಿಮ್ಸ್ ಒಂದು ರಾ ಆಕ್ಷನ್ ಆಗಿದೆ. NTR ಅವರ ಲುಕ್ ನೋಡಿದರೆ ಭಯ ಆಗುತ್ತದೆ ಮತ್ತು ನೆಕ್ಸ್ಟ್ ಲೆವೆಲ್ಲಿ ಡೆಡ್ಲಿ ಲುಕ್ಕಲ್ಲಿ NTR ಅವರು ಕಾಣಿಸಿಕೊಂಡಿದ್ದಾರೆ. ಈ ಒಂದು ಗ್ಲಿಮ್ಸ್ನಲ್ಲಿ ಸಖತ್ತಾಗಿದೆ. ಪ್ರತಿ ಒಂದೊಂದು ಸೀನ್, ಪ್ರತಿಯೊಂದೊಂದು ಮೂಮೆಂಟ್ ನೋಡಿದ್ರೆ ವಾವ್ ಅನ್ನೋ ರೀತಿಯೇ ಇದೆ. ಏಕೆಂದರೆ ಸಲಾರ್, KGF ಯಾವ ರೀತಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ವರ್ಲ್ಡ್ ವಾಡಲ್ಲಿ ಬ್ಲಾಕ್ ಬಸ್ಟರ್ ಆಗಿದ್ದವು, ಅದೇ ಒಂದು ನಿಟ್ಟಿನಲ್ಲಿ, ಅದೇ ಒಂದು ಸಾಲಿನಲ್ಲಿ ಕೂಡ ಡ್ರ್ಯಾಗನ್ ಕೂಡ ಸಜ್ಜಾಗಿ ನಿಂತಿದೆ ಅಂತ ಹೇಳಬಹುದು. ಈ ಒಂದು ಸಿನಿಮಾದ ಕತೆ ಪೀರಿಯಡ್ ಆ್ಯಕ್ಷನ್ ಡ್ರಾಮಾ ಅನ್ನೋದು ಕ್ಲಿಯರ್ ಆಗಿನೇ ಗೊತ್ತಾಗುತ್ತದೆ. 1960ನಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸ್ಟೋರಿ ನಡೆಯುತ್ತದೆ ಅನ್ನೋ ಒಂದು ಫೀಲ್ ಕೂಡ ನಿಮಗೆ ಆ ಒಂದು ಗ್ಲಿಮ್ಸ್ ನೋಡಿದ್ರೆ ಸಂಪೂರ್ಣವಾಗಿ ಗೊತ್ತಾಗುತ್ತದೆ. ಒನ್ ಟೈಮ್ ಆಫ್ ಇಂಡಿಯಾ ವಿಜುವಲ್ಸ್ ತುಂಬ ಡಾರ್ಕ್ ಇಂಟೆನ್ಸ್ ಆಗಿದೆ. ಪ್ರತಿ ಫ್ರೇಮ್ ಕೂಡ KGF ಸಲಾರ್ ವೈಬ್ ನೀಡುತ್ತದೆ. ಅಷ್ಟು ಚೆನ್ನಾಗಿನೇ ಕತೆ ಹೇಳ್ತಿದ್ದ ರೀತಿ, ಆ ಒಂದು ಕಲರಿಂಗ್, ಆ ಒಂದು ಸ್ಮೋಕ್, ಡಾರ್ಕ್ನೆಸ್ ಎಲ್ಲವೂ ಕೂಡ ಬೇರೆ ಲೆವೆಲಲ್ಲಿ ಕಾಣುತ್ತದೆ ಸ್ನೇಹಿತರೆ. ಹಾಗೆ ಹೀರೋ ಪಾತ್ರ ಲಗರ್, ಅವನ ಒಂದು ಡೇಂಜರಸ್ ಅಥವಾ ಹೀರೋ ಅನ್ನೋ ಒಂದು ಸಸ್ಪೆನ್ಸ್ ನಿಮ್ಮಲ್ಲಿನೇ ಒಂದು ಬಿಲ್ಡ್ ಆಗುತ್ತದೆ. ಹೌದು, ಬ್ಯಾಕ್ಗ್ರೌಂಡಲ್ಲಿ ಬರುವಂಥ ಮ್ಯೂಸಿಕ್ ಗೂಬ್ಸ್ ಬಂಪ್ಸ್ ನೆಕ್ಸ್ಟ್ ಲೆವೆಲಲ್ಲಿ, ಎಲಿವೆಂಟ್ ಸೀನ್ಗಳು ಮೈಂಡ್ ಬ್ಲೋಯಿಂಗ್. ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರು ಫುಲ್ ಒಂದು ಒಳ್ಳೆ ಆ್ಯಕ್ಷನ್ ರಾ ಸಿನಿಮಾಗೆ ವರ್ಕ್ ಮಾಡಿದ್ದಾರೆ. ಜೂನಿಯರ್ NTR ಅವರು ಕೂಡ ಒಂದು ಅವರ ಪಾತ್ರ ಆಗ್ಬೋದು, ಅಲ್ಲಿ ಯೂಸ್ ಮಾಡಿದಂಥ ಶೂಟಿಂಗ್ ಲೊಕೇಶನ್ ಆಗ್ಬೋದು, ಕತೆ ಕೂಡ ನೋಡಿದರೆ ಒಂದು ಒಳ್ಳೆ ರಿವೆಂಜ್ ಸ್ಟೋರಿ ಆಗ್ಬೋದು ಅಥವಾ ಒಂದು ಆ್ಯಕ್ಷನ್ ಸಿನಿಮಾ ಅಂತ ನಮಗೆ ಖಂಡಿತವಾಗಲೂ ಗೊತ್ತಾಗುತ್ತದೆ. ಈ ಒಂದು ಗ್ಲಿಮ್ಸ್ ಕನ್ನಡ ಭಾಷೆಯಲ್ಲಿ ಸಖತ್ತಾಗಿದೆ ಡಬ್ ಆಗಿದೆ. ಆ ಒಂದು NTR ಅವರಿಗೆ ತಕ್ಕಂತೆ ಧ್ವನಿ ಕೊಟ್ಟಂಥ ಆ ವ್ಯಕ್ತಿ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಾಗಿದೆ, ಸಖತ್ತಾಗಿದೆ. ಈ ಒಂದು ಗ್ಲಿಮ್ಸ್ ನೀವೇನು ನೋಡಿಲ್ಲ ಅಂದರೆ ದಯವಿಟ್ಟು ಈ ಒಂದು ಗ್ಲಿಮ್ಸ್ ಕನ್ನಡ ಭಾಷೆಯಲ್ಲಿ ಕೂಡ ಡಬ್ಬಿಂಗ್ ಆಗಿದೆ. ಕತೆ ತುಂಬ ಒಂದು ರಾ ಎಂಗೇಜಿಂಗ್ ಆಗಿದೆ. ಈ ಸಿನಿಮಾ ರಿಲೀಸ್ ಆಗುವವರೆಗೂ ಕಾಯಬೇಕಿದೆ. ಏಕೆಂದರೆ ಒಂದು ಒಳ್ಳೆ ಮತ್ತೊಂದು ಬಿಗ್ಗೆಸ್ಟ್ ತೆಲುಗು, ತಮಿಳ್, ಕನ್ನಡ, ಮಲಯಾಳಂ, ಹಿಂದಿಯಲ್ಲಿ ಕೂಡ ಬ್ಲಾಕ್ ಬಸ್ಟರ್ ಮಾಡೋಕ್ಕೆ ಈ ಒಂದು ಸಿನಿಮಾ ಸಜ್ಜಾಗಿ ನಿಂತಿದೆ. ಅದರ ಜೊತೆಗೆ NTR ಅವರ ಲುಕ್ ಡೆಡ್ಲಿ ಆಗಿದೆ ಮತ್ತು ಒಂದು ಕ್ಷಣ ಭಯ ಹುಟ್ಟಿಸುತ್ತದೆ. ಏನು ಈ ಥರ ನಿಜವಾದ ಕತೆ ಅಂತ ನಿಮ್ಮಲ್ಲೇನು ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ ಪ್ರಶಾಂತ್ ನೀಲ್ ಅವರು. ಈ ಒಂದು ಸಿನಿಮಾ ಕೂಡ ಬಿಗ್ ಬಜೆಟ್ನಲ್ಲಿ ಕೂಡ ರೆಡಿ ಆಗ್ತಾ ಇದೆ. ಈ ಸಿನಿಮಾ ಅತಿ ಶೀಘ್ರದಲ್ಲಿ ಮತ್ತೊಂದಿಷ್ಟು ಅಪ್ಡೇಟ್ಸ್ ಬಂದಾಗ ನಾನು ನಿಮಗೆ ಖಂಡಿತವಾಗ್ಲೂ ಈ ಒಂದು ಗ್ಲಿಮ್ಸ್ ಅಥವಾ ಡ್ರ್ಯಾಗನ್ ಸಿನಿಮಾ ಬಗ್ಗೆ ಅಪ್ಡೇಟ್ಸ್ ಕೊಡ್ತೇನೆ. ಕಂಟೆಂಟ್ ಇಷ್ಟ ಆಗಿದೆ ಚೂರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಬರ್ತೀನಿ ಬೇರೆ ಒಂದು ಮೂವಿ ರಿವ್ಯೂ ಅಥವಾ ವೆಬ್ ಸಿರೀಸ್ ರಿವ್ಯೂದೊಂದಿಗೆ. ಕಾಯ್ತಾರಿ. ನಮಸ್ಕಾರ ಸ್ನೇಹಿತರೆ.